ಆಯಿತು, ಏರ್ಪೋರ್ಟ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡೋಕ್ಕೆ ಅಲ್ಪಸಂಖ್ಯಾತರು ತಪ್ಪಲ್ಲ ಅಂತ ಹೇಳ್ತಿರಲ್ಲ, ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ, RSS ಏನು ಭಯೋತ್ಪಾದನಾ ಸಂಸ್ಥೆನಾ? ಹಂಗಾರೆ ಪ್ರಿಯಾಂಕಾ ಖರ್ಗೆ ಪ್ರತಿ ದಿವಸ RSS ಬಗ್ಗೆ ಲೆಕ್ಕ ಕೊಡಬೇಕು, ಬ್ಯಾನ್ ಮಾಡಬೇಕು. ಮುಖ್ಯಮಂತ್ರಿಗಳು ಸಹ ಸಚಿವ ಸಂಪುಟ ಆದೇಶ ಮಾಡಿದರೆ ಹೈಕೋರ್ಟಲ್ಲಿ 2 ಕಡೆ ಇವ್ರದ್ದು ತಿರಸ್ಕೃತ ಆಯಿತು, ಸ್ಟೇ ಸಿಕ್ತು. ಕೆಳಮನೆ ಮೊದಲನೇ ಬೆಂಚಲ್ಲಿ ಇದಾಯ್ತು, 2ನೇ ಬೆಂಚಲ್ಲಿ ಹಿನ್ನಡೆ ಆಯ್ತು ಇವರಿಗೆ. ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳು ಅಲ್ಲಿ RSS ದೇಶಭಕ್ತ ಸಂಸ್ಥೆ, ಅದು ಭಯೋತ್ಪಾದನನ? ಅದ್ರ ಬಗ್ಗೆ ದೊಡ್ಡ ದೊಡ್ಡ ಪತ್ರ ಬರ್ತೀರಿ ಪ್ರಿಯಾಂಕಾ ಖರ್ಗೆ ಅವರೇ, ಮುಖ್ಯಮಂತ್ರಿಗಳೇ, ನೀವು ಸಚಿವ ಸಂಪುಟ ಅದನ್ನು ಅನುಮೋದನೆ ಮಾಡಿ ಕಳಿಸ್ತೀರಿ. ಆದರೆ ಏರ್ಪೋರ್ಟಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ತಪ್ಪು ಅಂತ ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರಂತೆ. ಕಾಂಗ್ರೆಸ್ಸಿನ ಎಷ್ಟು ದೇಶದ್ರೋಹಿಗಳು ಅಂತ ಹೇಳಕ್ಕೆ ಇದೊಂದು ತಾಜಾ ಉದಾಹರಣೆ. ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ, ಇವರು ಟಿಪ್ಪು ಜಯಂತಿ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅವ್ರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆ ವಾಪಸ್ ಪಡಿತಾರೆ. ಇನ್ನು ಕೆಲವು ಅಲ್ಪಸಂಖ್ಯಾತ ಗುಂಡುಗಳು ರಾಜಾರೋಷವಾಗಿ ಕರ್ನಾಟಕದಲ್ಲಿ ಗಲಭೆ ನೆಪ್ಪಿಸ್ತಾರೆ. ಅಂಥವ್ರ ಮೇಲೆ ಸರ್ಕಾರ ಯಾರು ನಮೂದು ಮಾಡಿದರೆ ಅಲ್ಲಿ ಅವಕಾಶ ಕೊಡಿ, ಯಾರು ಕೊಡಿದರೆ ಕಠಿಣವಾದ ಕ್ರಮವನ್ನು ಜರುಗಿಸ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಹೆಂಗೆ ಗೊತ್ತಣ್ಣ, ನೀನು ಯಾರು ಹೋಗಿರ್ತಾರ ಅವ್ರನ್ನೇ ಕೇಳಪ್ಪ. ನನಗೆ ನಂದೇ ಆದ ಕೆಲಸಗಳಿದಾವೆ. ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ, ನಮ್ಮದೇ ಆದ ಒಂದು ಜವಾಬ್ದಾರಿಗಳಿದಾವೆ. ಯಾರು ಡೆಲ್ಲಿ ಹೋಗ್ತಾರೆ ಬಿಡ್ತಾರೆ ಅವರು ವೈಯಕ್ತಿಕ ವಿಚಾರ, ನನಗೆ ಯಾಕೆ ಬೇಕು? ಅವ್ರನ್ನೇ ಕೇಳ್ಬೇಕಲ್ಲಪ್ಪ, ಯಾಕೆ ಹೋಗಿದ್ದಾರೆ, ಯಾರು ಹೋಗಿದ್ದಾರೆ, ಯಾರು ಬಿಟ್ಟಿದ್ದಾರೆ, ನೀವು ಅವ್ರನ್ನೇ ಕೇಳಬೇಕು. ಅವರ ವಕ್ತಾರನು ನಾನಲ್ಲ, ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ. ಅಣ್ಣ, ನಾನು ಯಾರ ಬಗ್ಗೆನೂ ಹೇಳ್ತೀನಿ ಕೇಳಿ, ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ. ನಾನು ಯಾರ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿಲ್ಲ. ಸಂಘಟನೆ ಮೊದಲನೇ ಗುರಿ, ಎರಡನೇದು ಸರ್ಕಾರದ ವೈಫಲ್ಯ ವಿರುದ್ಧ ಹೋರಾಟಗಳು ನಾನು ನಿರಂತರವಾಗಿ ಮಾಡ್ತಾ ಬಂದೀನಿ. ಭಾಳಷ್ಟು ಹೋರಾಟಗಳು ಇನ್ನೂ ಮುಂದೆ ಹೋರಾಟವನ್ನು ಮಾಡ್ತಕ್ಕಂಥ ಸ್ಥಿತಿ ಇವತ್ತು ನಮಗೆ ಬಂದಿದೆ. ಅಂದರೆ ರಾಜ್ಯ ಸರ್ಕಾರ ಬದುಕಿದೆಯೇ ಸತ್ತಿದೆ ಅನ್ನಿಸ್ತದೆ, ಟೇಕಪ್ ಆಗಿಲ್ಲ, IC ವಾರ್ಡ್ನಲ್ಲಿದೆ. ಹಂಗಾಗಿ ನಂದು ಒಂದು ಮೊದಲನೇದು ಸಂಘಟನೆ. ಜನ ನನಗೆ 3 ಬಾರಿ ಶಾಸಕರು ಮಾಡಿದರೆ, ಸರ್ಕಾರದ ಹೋರಾಟ ಮಾಡಿ ರೈತರಿಗೆ ಜನರಿಗೆ ನ್ಯಾಯ ಕೊಡಿಸೋದು ನನ್ನ ಕರ್ತವ್ಯ. ಪ್ರೀತಮ್ ಗೌಡರು